ನಮಸ್ಕಾರ ಸ್ನೇಹಿತರೆ, ಈ ಬಿಸಿಲಿಗೆ ನಾನು ಸಮ್ಮರ್ ಡ್ರಿಂಕ್ಸ್ನ ಮಾಡಿ ತೋರಿಸ್ತಾ ಇದ್ದೀನಿ. ಈ ವಿಡಿಯೋನ ಕೊನೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡಿ ಕೇಳ್ತಾ ಇದ್ದೀನಿ. ತುಂಬಾ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ, ನಿಮಗೂ ಕೂಡ ಇಷ್ಟ ಆಗುತ್ತೆ. ನಾನಿವಾಗ 1 ಕಪ್ ಹೆಸರು ಕಾಳು ತೊಗೊಂಡಿದ್ದೀನಿ, 1 ಕಪ್ ಆಗುವಷ್ಟು ರಾಗಿ ಹಿಟ್ಟು ತೊಗೊಂಡಿದ್ದೀನಿ, 2 ಸೇಮ್ ಅಳತೆಯಲ್ಲಿ ತೊಗೊಂಡಿದ್ದೀನಿ. ಇವಾಗ ಇದನ್ನು ಹುರ್ಕೊಂಡು ಬರೋಣ. ಈ ರೀತಿ ಒಂದು ದಪ್ಪ ತಳದ ಪಾತ್ರೆಯನ್ನಿಟ್ಟು ನಾನು ಫಸ್ಟ್ ಇಲ್ಲಿ ಹೆಸರು ಕಾಳನ್ನ ಹುರ್ಕೋತಾ ಇದ್ದೀನಿ. ಹೆಸರು ಕಾಳನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೋಬೇಕು. ಹೆಸರು ಕಾಳಿಂದ ನಮಗೆ ಏನೇನು ಉಪಯೋಗ ಅಂತ ಹೇಳ್ತೀನಿ. ಇವಾಗ ಹೆಸರು ಕಾಳಲ್ಲಿ ತುಂಬ ರಿಚ್ ಪ್ರೋಟೀನ್ ಅಂಶ ಇರುತ್ತೆ, ತುಂಬಾ ಶಕ್ತಿ ಕೊಡುತ್ತೆ ನಮ್ಮ ದೇಹಕ್ಕೆ. ಇದನ್ನು ದಿನ ಸೇವಿಸಿದ್ರೂ ಪ್ರಾಬ್ಲಮ್ ಇರಲ್ಲ, ಯಾರು ಬೇಕಾದರೂ ಸೇವನೆ ಮಾಡ್ಬೋದು. ಇದನ್ನು ಚೆನ್ನಾಗಿ ಕೆಂಪಗಾಗೋವರೆಗೂ ಹುರ್ಕೊಳ್ಳೋಣ. ಇದು ತುಂಬಾ ಈಸಿ. ಇದನ್ನು ಹುರಿದ್ಬಿಟ್ಟು ಪುಡಿ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಈಸಿಯಾಗಿ ಯಾರಾದರೂ ಗೆಸ್ಟ್ ಬಂದರೆ ಅಥವಾ ಆಫೀಸಿಂದ ಯಜಮಾನ್ರು ಬಂದರೆ ಅಥವಾ ಸ್ಕೂಲಿಂದ ಮಕ್ಕಳು ಬಂದರೆ ಕೊಡೋದಕ್ಕೆ ತುಂಬಾ ಈಸಿಯಾಗಿ ಮಾಡಿ ತೋರಿಸ್ತಾ ಇದ್ದೀನಿ. ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ದೀನಿ. ಹೆಸರು ಕಾಳು ನೋಡಿ ಈ ರೀತಿ ಕೆಂಪಗಾಗಿರಬೇಕು, ಕಲರ್ ಚೇಂಜ್ ಆಗಿದೆ, ನಿಮಗೆ ಕಾಣಿಸ್ತಾ ಇರ್ಬೋದು. ಈ ರೀತಿ ಹುರ್ಕೊಂಡ್ರೆ ಸಾಕು. ಇವಾಗ ಒಂದು ಪ್ಲೇಟಲ್ಲಿ ಸಂಪೂರ್ಣವಾಗಿ ತಣ್ಣಗಾಗೋದಕ್ಕೆ ಬಿಡೋಣ. ಇದೇ ಪಾತ್ರೆಗೆ 1 ಕಪ್ ರಾಗಿ ಹಿಟ್ಟನ್ನ ಹಾಕ್ತಾ ಇದ್ದೀನಿ. ಇದನ್ನು ಕೂಡ ಚೆನ್ನಾಗಿ ಹುರಿಯೋಣ. ಇದ್ರದ್ದು ಘಮ ಬರುತ್ತೆ, ಆ ಘಮ ಬರೋವರೆಗೂ ನಾವು ಹುರಿಬೇಕು. ಒಂದು 2 ರಿಂದ 3 ನಿಮಿಷ ಈ ರೀತಿ ಹುರಿದ್ರೆ ಸಾಕು. ರಾಗಿಲಿ ಫ್ರೆಂಡ್ಸ್ ತುಂಬಾ ರಿಚ್ ಆಗಿರೋ ಕ್ಯಾಲ್ಶಿಯಂ ಇರುತ್ತೆ. ಇದು ನಮ್ಮ ಮೂಳೆನ ಗಟ್ಟಿ ಮಾಡುತ್ತೆ ಮತ್ತು ಇದರಲ್ಲಿ ನಮ್ಮ ದೇಹನ ತಂಪಾಗಿಡೋದಕ್ಕೂ ಕೂಡ ಹೆಲ್ಪ್ ಮಾಡುತ್ತೆ. ರಾಗಿನ ಮತ್ತು ಹೆಸರು ಕಾಳನ್ನು ಸೇವನೆ ಮಾಡೋದ್ರಿಂದ ನಮ್ಮ ದೇಹನ ತಂಪಾಗಿರಿಸುತ್ತೆ. ಈ ಬಿಸಿಲಲ್ಲಿ ಇವೆರಡನ್ನು ಸೇವಿಸೋದ್ರಿಂದ ನಮಗೆ ನಾವು ಸ್ವಲ್ಪ ಎನರ್ಜೆಟಿಕ್ ಆಗಿ ಇರ್ತೀವಿ, ನಮ್ಮ ದೇಹದಲ್ಲಿ ಶಕ್ತಿ ಹೆಚ್ಚಾಗುತ್ತೆ. ಇದನ್ನು 1 ಗ್ಲಾಸ್ ದಿನ ಕುಡಿತಾ ಬಂದರೆ ನಮ್ಮ ದೇಹದಲ್ಲಿ ಸುಸ್ತು ಅನಿಸೋದೇ ಕಾಣಿಸಲ್ಲ. ಈ ಬೇಸಿಗೆಗಂತೂ ತುಂಬಾ ಸುಸ್ತಾಗುತ್ತೆ, ಯಾವ ಊಟನೂ ಸೇರಲ್ಲ, ಲೈಟಾಗಿ ಏನಾದರೂ ತಗೋಬೇಕು ಅನಿಸುತ್ತೆ. ಆವಾಗ ನಿಮಗೆ ಇದು ಯೂಸ್ ಆಗುತ್ತೆ. ನೀವು ಈ ರೀತಿ ಮಾಡಿಕೊಂಡು ಕುಡೀರಿ. ನಾನು ಯಾವ ರೀತಿ ಮಾಡೋದು ಅಂತ ತೋರಿಸ್ತೀನಿ. ತುಂಬಾ ಈಸಿ. ಇದನ್ನು ಒಂದು ಸಲ ಮಾಡಿಟ್ಕೊಂಡ್ಬಿಟ್ರೆ ನೀವೊಂದು ವೀಕು ಕಷ್ಟಪಡೋ ಹಾಗೆ ಇಲ್ಲ. ಆ ರೀತಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ. ಇವಾಗ ಇದನ್ನು ಸ್ವಲ್ಪ ಕೆಂಪಗಾಗೋವರೆಗೂ ಹುರಿಯೋಣ. ನೋಡಿ ಆಗಲೇ ಬಣ್ಣ ಚೇಂಜ್ ಆಗ್ತಿದೆ, ನೋಡ್ಬೋದು ನೀವು. ಇನ್ನು 1 ನಿಮಿಷ ಇದನ್ನು ಫ್ರೈ ಮಾಡ್ಕೊತೀನಿ. ಇವಾಗ ಇದು ಆಗಿದೆ, ನೋಡ್ತಾ ಇರ್ಬೋದು, ಕಲರ್ ಚೇಂಜ್ ಆಗಿದೆ ಮತ್ತು ಸ್ಮೆಲ್ ಕೂಡ ಬರ್ತಾ ಇದೆ. ಇಷ್ಟಾದರೆ ಸಾಕು, ಸ್ಟವ್ ಆಫ್ ಮಾಡೋಣ. ಇದು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಟ್ಬಿಟ್ಟು ಬಿಡೋಣ. ಇದಕ್ಕೆ ಸ್ವಲ್ಪ ಏಲಕ್ಕಿನ ಹಾಕ್ತಾಯಿದ್ದೀನಿ, ಇದರಲ್ಲೇ ಸ್ವಲ್ಪ ಬಿಸಿ ಆಗಲಿ ಅಂತ. ಒಂದು 5 ಏಲಕ್ಕಿ ಹಾಕ್ತಾಯಿದ್ದೀನಿ. ಒಂದು ಕಪ್ಪು ಹೆಸರು ಕಾಳು, 1 ಕಪ್ಪು ರಾಗಿ ಹಿಟ್ಟಿಗೆ 5 ಏಲಕ್ಕಿನ ಹಾಕ್ತಾಯಿದ್ದೀನಿ. ಇದರಲ್ಲೇ ಸ್ವಲ್ಪ ಬಿಸಿ ಆಗಲಿ. ಇದನ್ನು ಸ್ವಲ್ಪ ತಣ್ಣಗಾಗೋದಕ್ಕೆ ಬಿಡೋಣ. ಇವಾಗ ಹೆಸರು ಕಾಳು ಫುಲ್ಲು ತಣ್ಣಗಾಗಿದೆ. ಒಂದು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾನು ಇದನ್ನು ಇವಾಗ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ನೀರು ಹಾಕ್ಬಾರ್ದು, ನೀರು ಹಾಕ್ತಾನೆ ನಾನು ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬರ್ತಿದ್ದೀನಿ. ಇದನ್ನು ರುಬ್ತಾ ಇದ್ರೇ ಒಂಥರ ಸಖತ್ತಾಗಿದೆ ಸ್ಮೆಲ್ ಇದ್ರದ್ದು. ಇವಾಗ ನಾನು ಇದಕ್ಕೇ ರಾಗಿ ಹಿಟ್ಟು ಹುರಿದಿದ್ನಲ್ಲ, ರಾಗಿ ಹಿಟ್ಟನ್ನ ಸೇರಿಸಿ ಮತ್ತೆ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಏಲಕ್ಕಿ ಯಾಕೆ ಕಡಿಮೆ ಆಗ್ತೆ ಅಂದರೆ ಏಲಕ್ಕಿ ಫ್ಲೇವರೇ ಜಾಸ್ತಿ ಆಗಿಬಿಡುತ್ತೆ, ಅದಕ್ಕೆ ನಾನು ಸ್ವಲ್ಪ ಕಡಿಮೆ ಹಾಕ್ತೆ. ನಿಮಗೆ ಅದು ಜಾಸ್ತಿ ಫ್ಲೇವರ್ ಇಷ್ಟ ಅಂದರೆ ಇನ್ನೂ 1-2 ಎಕ್ಸ್ಟ್ರಾ ಹಾಕ್ಕೋಬೋದು. ಇವಾಗ ಇದನ್ನು ಕೂಡ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಇವಾಗ ಇದು ರೆಡಿಯಾಗಿದೆ. ಇವಾಗ ನಾವು ಇದರಲ್ಲೇ ಒಂದು ಸಮ್ಮರ್ ಡ್ರಿಂಕ್ನ ರೆಡಿ ಮಾಡೋಣ. ಯಾವ ರೀತಿ ಮಾಡೋದು ಅಂತ ನಾನಿವಾಗ ತೋರಿಸ್ತೀನಿ, ನೀವು ಇದೇ ರೀತಿ ಮಾಡ್ಕೊಳ್ಳಿ. ಈ ಪೌಡ್ರನ್ನ ನಿಮಗೆ 1 ಗ್ಲಾಸ್ಗೆ 1 ಸ್ಪೂನ್ ಆದರೆ ಸಾಕು. ಇದನ್ನು ನೀವು ಸ್ಟೋರ್ ಮಾಡಿ ಇಟ್ಕೋಬೋದು. ಒಂದು ಗಾಜಿನ ಬಾಕ್ಸಲ್ಲಿ ಹಾಕಿ ಇಡ್ಬೋದು, ಗಾಜಿನ ಬಾಟ್ಲಲ್ಲಿ ಹಾಕೂ ಕೂಡ ಇಡ್ಬೋದು. ಇವಾಗ ನಾನು ಸಮ್ಮರ್ ಡ್ರಿಂಕ್ ಮಾಡೋದು ತೋರಿಸ್ತೀನಿ. ನೋಡಿ ಈ ರೀತಿ ಒಂದು ಗಾಜಿನ ಬಾಟ್ಲಿಗೆ ಹಾಕೊಂಡು ಇಟ್ಕೊಂಡಿದ್ದೀನಿ.
ಇದನ್ನು ಪ್ರೋಟೀನ್ ಪೌಡ್ರ್ ಅಂತಲೇ ಅನ್ಬೋದು, ಇನ್ಸ್ಟಂಟ್ ಸಮ್ಮರ್ ಡ್ರಿಂಕ್ ಪೌಡರ್ ಅಂತಲೇ ಹೇಳ್ಬೋದು. ಇವಾಗ ಅದೇ ಮಿಕ್ಸಿ ಜಾರ್ಗೆ ನಾನಿಲ್ಲಿ 2 ಗ್ಲಾಸ್ ಮಾಡ್ತಾಯಿದ್ದೀನಿ. 2 ಗ್ಲಾಸ್ಗೆ 2 ಸ್ಪೂನ್ ಹಾಕೋತಾ ಇದ್ದೀನಿ, ಸಾಕು. ರುಚಿ ನೋಡಿಕೊಂಡು ಬೆಲ್ಲನ ಸೇರಿಸ್ಕೋಬೋದು. ನಿಮಗೆ ಸ್ವೀಟ್ ಇಷ್ಟ ಆದರೆ ಸ್ವಲ್ಪ ಸ್ವೀಟ್ ಜಾಸ್ತಿ ಹಾಕೋಬೋದು. ನಾನಿಲ್ಲಿ ಸುಮಾರು ಒಂದು 2.5 ಸ್ಪೂನ್ ಬೆಲ್ಲ ಸೇರಿಸ್ದೆ. ಸ್ವಲ್ಪ ಇದು ಒಂದು 2.5 ಸ್ಪೂನ್ ಅಷ್ಟಿದೆ. ನಾನಿಲ್ಲಿ ಒಣ ಕೊಬ್ಬರಿ ಹಾಕ್ತಾಯಿದ್ದೀನಿ. ನೀವು ಹಸಿ ಕೊಬ್ಬರಿ ಇದ್ದರೆ ಕೂಡ ಹಾಕೋಬೋದು. ಇದು ಚಿಕ್ಕ ಜಾರಲ್ಲಿ ಬೇಡ, ದೊಡ್ಡ ಜಾರ್ಗೆ ಹಾಕ್ತಾಯಿದ್ದೀನಿ, ಯಾಕಂದರೆ ಸ್ವಲ್ಪ ನೀರು ಜಾಸ್ತಿ ಸೇರಿಸ್ಬೇಕು ಅದಕ್ಕೆ. ಇವಾಗ ನಾನಿಲ್ಲಿ ಫಸ್ಟು 1 ಗ್ಲಾಸ್ ನೀರನ್ನು ಸೇರಿಸಿ ಗ್ರೈಂಡ್ ಮಾಡ್ಕೊಂಡು ಬರ್ತೀನಿ. ಗ್ರೈಂಡ್ ಮಾಡ್ಕೊಂಡು ಬಂದಿದ್ದೀನಿ. ಇವಾಗ ನಾನು ಇನ್ನೂ 1 ಗ್ಲಾಸ್ ನೀರನ್ನು ಇದಕ್ಕೆ ಸೇರಿಸ್ತಾ ಇದ್ದೀನಿ. ಇದನ್ನು ಸೋಸೋ ಅಂಥ ಅವಶ್ಯಕತೆ ಇಲ್ಲ, ಸೋಸಬೇಡಿ, ಇದರಲ್ಲಿರೋ ನ್ಯೂಟ್ರಿಯೆಂಟ್ಸ್ ಎಲ್ಲ ಹೋಗ್ಬಿಡುತ್ತೆ. ಅದಕ್ಕೆ ಇದೇ ರೀತಿ ಕುಡಿದ್ರೆ ನಮ್ಮ ದೇಹಕ್ಕೂ ಲಾಭಗಳು ಸಿಗುತ್ತೆ. ಇವಾಗ ಇದನ್ನು 1 ಗ್ಲಾಸ್ಗೆ ಹಾಕ್ತಾಯಿದ್ದೀನಿ. ಫ್ರೆಂಡ್ಸ್, ನಾನು ಎಷ್ಟು ಸುಲಭವಾಗಿ ನಿಮಗೆ ರಾಗಿ ಮತ್ತು ಹೆಸರು ಕಾಳನ್ನ ಬಳಸಿ ಒಂದು ಸಮ್ಮರ್ ಡ್ರಿಂಕ್ನ ರೆಡಿ ಮಾಡಿ ತೋರಿಸಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಇದು. ನೀವು ಇದೇ ರೀತಿ ಇನ್ಸ್ಟಂಟ್ ಪೌಡ್ರನ್ನ ಮಾಡಿಕೊಂಡು ಈ ರೀತಿ ಮಾಡ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತೆ. ಇವಾಗ ನಾವು ಇದಕ್ಕೆ ಬೇಕು ಅಂದರೆ ಡ್ರೈ ಫ್ರೂಟ್ಸ್ನ ಹಾಕೋಬೋದು, ಕುಡಿಬೋದು, ತುಂಬ ಚೆನ್ನಾಗಿರುತ್ತೆ. ನೀವು ಇದೇ ರೀತಿ ಮಾಡ್ಕೊಳ್ಳಿ. ಇದೇ ರೀತಿ ನನಗೆ ಸಪೋರ್ಟ್ ಮಾಡಿ. ನಿಮಗೆ ಈ ಡ್ರಿಂಕ್ ಇಷ್ಟ ಆಗಿದೆ ಅಂತ ತಿಳ್ಕೊತೀನಿ. ಇಷ್ಟ ಆಗಿದರೆ ನನಗೆ ಇದೇ ರೀತಿ ಸಪೋರ್ಟ್ ಮಾಡಿ ಮತ್ತು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅಂತ ಕೇಳ್ತಾ ಎಲ್ರಿಗೂ ನಮಸ್ಕಾರ.